ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೋಟೆಲ್ ಹಾಗೂ ಬೇಕರಿಗಳ ಮೇಲೆ ಎಸಿ ಶ್ರೀನಿವಾಸ್ ಮಿಂಚಿನ ದಾಳಿಯನ್ನ ನಡೆಸಿದ್ದಾರೆ. ಕೆಆರ್ಪೇಟೆಯಲ್ಲಿ ಅಪಾಯಕಾರಿ ಕೆಮಿಕಲ್ಸ್ ಹಾಗೂ ಪ್ಲಾಸ್ಟಿಕ್ಸ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಧಿಕಾರಿಗಳು ಮಾಲೀಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ಕೂಡ ನೋಡ್ತಾ ಇದ್ರೆ ಪ್ರತಿಯೊಂದನ್ನು ಕೂಲಂಕುಷವಾಗಿ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಈ ಕೇಕ್ಗಳಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡ್ತಾರೆ. ಹಾಗೆ ಪಾರ್ಸಲ್ ಮಾಡಿ ಕಳಿಸ್ಬೇಕು ಅಂತ ಅಂದರೆ ಡೆಲಿವರಿ ಟೈಮ್ನಲ್ಲಿ ಅದಕ್ಕೆ ಪ್ಲಾಸ್ಟಿಕ್ಗಳನ್ನ ಬಳಸಿ ಪಾರ್ಸಲ್ ಮಾಡಿ ಕಳಿಸ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಎಸಿ ಶ್ರೀನಿವಾಸ್ ಮುಂದಾಗಿದ್ರು. ಆಹಾರಕ್ಕೆ ರಾಸಾಯನಿಕಗಳನ್ನು ಅಂದರೆ ಕೆಮಿಕಲ್ಸ್ಗಳನ್ನು ಬೆರೆಸ್ತಾ ಇದ್ದ ಹೋಟೆಲ್ಗಳ ಬಣ್ಣ ಬಯಲು ಮಾಡಿದ್ದಾರೆ. ಸ್ಥಳದಲ್ಲೇ ಜನರಿಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ ಪುರಸಭೆಯ ಅಧಿಕಾರಿಗಳು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಅಧಿಕಾರಿಗಳು ಈ ರೀತಿ ಏಕಾಏಕಿ ದಾಳಿಯನ್ನ ಮಾಡಿದ್ರು. ಕೆಆರ್ಪೇಟೆಯ ಹೋಟೆಲ್ ಮತ್ತು ಬೇಕರಿಗಳ ಮೇಲೆ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿದ್ರು. ಪ್ಲಾಸ್ಟಿಕ್ ಬಳಕೆ ಸೇರಿ ಆಹಾರ ಪದಾರ್ಥಗಳಿಗೆ ರಾಸಾಯನಿಕ ಬಳಕೆ ಬಗ್ಗೆ ಎಕ್ಸಾಮಿನ್ ಕೂಡ ನಡೆಸಿದ್ರು. ನಾವು ಬೇಕರಿ ಕೇಕಿಗೆ ಎಲ್ಲ ಬಳಸುವಂತ ಬಣ್ಣಗಳಿದು. ಈ ತರ ವಿಷಯನ ನಾವು ತಿಂತೀವಿ ಬೇಕರಿಲಿ ತಿನ್ಬೇಕಾದ್ರೆ. ನೋಡಿ ಕೈ ನೀರಾಕಿ ತೊಳಿರಿ, ಹೋಗುತ್ತೆ ತೋರಿಸಿ. ಬನ್ನಿ ಬನಾರಣ ನಿಮ್ಗೆ ಇನ್ನೊಬ್ರು ಹಾಕೊಳ್ಳಪ್ಪ ಯಾರು. ನೋಡಿ ಇದು ಕೇಕಿಗೆ ನಾವು ಹನಿ ಕೇಕಿಗೆಲ್ಲ ಹಾಕಂತ ಬಣ್ಣ, ಇದು ಸಿಂಥೆಟಿಕ್ ಬಣ್ಣ. ನೋಡಿ ಕೈ ತೊಳಿರಪ್ಪ. ಅಲ್ಲಿ ಜಗ್ನೀರ್ ಐತಲ್ವಾ ಎತ್ಕೊಂಬೋಣ. ನೋಡಿ ಬೇಕಲ್ಲಿ ಈ ತರ ಸಿಂಥೆಟಿಕ್ ಕಲರ್ಸ್ ಎಲ್ಲ ಬಳಸ್ತೀವಿ. ದಯಮಾಡಿ 10 ಸರಿ ನೀರು ಹಾಕಿ ತೊಳೆದ್ರು ಒಂದು ಚೂರು ಕೈಲಿ ಹೋಗಲ್ಲ ಅದು. ನೋಡಿ ಈ ತರ ಇದನ್ನ ನಾವು ಕೇಕಲ್ಲೆಲ್ಲ ತಿನ್ನುವಂಥದ್ದು. ನೋಡಿ 10 ಸರಿ ಕೈ ತೊಳೆದ್ರೆ ಬಣ್ಣ ಹೋಗ್ತಾ ಇಲ್ಲ. ಒಂದ್ಸರಿ ಕೇಕ್ ತಿಂದ್ರೆ ಕಳ್ಳಲ್ಲಿ ಹೆಂಗ್ ಕುತ್ಕೊಳ್ಳಲ್ಲ ಅದು. ನಾವು 106 ಸರಿ ಕೇಕ್ ತಿಂದ್ರೆ ಅದಕ್ಕೆ ಅನೇಕರಿಗೆ ಕ್ಯಾನ್ಸರ್ ಎಲ್ಲ ಬರೋದು. ದಯಮಾಡಿ ಕೆಲವು ಕಡೆ ಇದು ಎಕ್ಸ್ಪೈರಿ ಆಗಿರೋ ಬಣ್ಣಗಳನ್ನೆಲ್ಲ ಬಳಸ್ತಾರೆ. ನೋಡಿ ಇದು 10 ಸರಿ ತೊಳೆದ್ರು ಹೋಗ್ತಾ ಇಲ್ಲ. ಇದನ್ನ ನಾವು ಕೇಕಲ್ಲಿ ತಿಂತೀವಿ. ಒಂದ್ಸರಿಗೆ ಇಷ್ಟು 20 ಸರಿ ಉಜ್ಜು ತೊಳಿತೀವಿ. ಕಳ್ಳೊಳಗಡೆ ಉಜ್ಜಿ ತೊಳಿತೀವಿ ನಾವು. 100 ಸರಿ ನಾವು ಈ ಥರದ ಕೆಮಿಕಲ್ಸ್ ಎಲ್ಲ ನಮ್ಮ ಬಾಡಿಗೆ ಹೋದ್ರೆ ಅದಕ್ಕೆ ನಮಗೆಲ್ಲ ಕ್ಯಾನ್ಸರ್ ಎಲ್ಲ ಬರುವಂಥದ್ದು. ದಯಮಾಡಿ ಸಾಧ್ಯವಾದಷ್ಟು ಈ ಬೇಕರಿ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು. ಇವತ್ತು ಕೆಆರ್ಪೇಟೆನಲ್ಲಿ ಎಲ್ಲೆಲ್ಲಿ ಎಕ್ಸ್ಪೈರಿ ಆಗಿರೋ ಬಣ್ಣಗಳನ್ನ ಬಳಸ್ತಾರೆ ಇದನ್ನೆಲ್ಲ ನಾನು ಪಾಂಡುಪುರ ಎಸಿ ಮತ್ತು ನಮ್ಮ ಮುನ್ಸಿಪಾಲಿಟಿ ಆಫೀಸರ್ ಬಂದು ಇವತ್ತು ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ದಯಮಾಡಿ ಜಾಗೃತಿಯಾಗಿ ಇರಬೇಕು. ಈ ಥರ ಹಾನಿಕಾರಕ ವಸ್ತು